ಓ ಮಿಂಚು ರೆಡಿ ಅದ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ಯಾ? ಸರಿ ಆಯಿತು. ಸರಿ ಮಿಂಚು, ಹೊರಡು ನೀನು. ಮಿಂಚು, ನಾನು ನಿಂಗೆ ಯಾವುದು ಬ್ಯಾಲೆನ್ಸ್ ಕೊಡಬೇಕಾಗಿಲ್ಲ ಅಲ್ಲ? ಎಲ್ಲ ಕ್ಲಿಯರ್ ಮಾಡಿದ್ದೀನಿ ತಾನೇ? ಇಲ್ಲ ಮೇಡಮ್, ಎಲ್ಲ ಕೊಟ್ಟಿದ್ದೀರಾ, ನಾನೇ ನಿಮಗೆ ಕೊಡಬೇಕು ಅಷ್ಟೇ. ಅಯ್ಯೋ, ನನಗೇನು ಕೊಡೋದು ಬೇಡ ನೀನು. ಸುಮ್ಮನೆ ಪಾಪ ನೀನು ಎಲ್ಲಿ ಬೇರೆ ಕಡೆ ಕೆಲಸ ಸೇರ್ಕೊಂಡಿದ್ರೆ ಆಗ್ತಿತ್ತೋ ಏನೋ. ಛೆ, ನಾನು ನಿನಗೆ ಎಷ್ಟೋ ವರ್ಷ ಕೆಲಸ ಕೊಡೋಳ ಥರ ಕರ್ಕೊಂಡು ಬಂದ್ಬಿಟ್ಟು 1 ತಿಂಗಳಿಗೆ ಕೆಲಸ ಇಲ್ಲದೆ ಕಳಿಸ್ತಿದ್ದೀನಿ ನೋಡು. ತುಂಬ ಬೇಜಾರಾಗ್ತಿದೆ ಮಿಂಚು. ಐ ಆಮ್ ವೆರಿ ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳಿ? ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಹೌದು, ಹಿಂಗಾಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಮಿಂಚು. ಈ ಮನೇಲಿ ತುಂಬ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ದೆ. ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದೆ. ಏನೇನೋ ಅಂದ್ಕೊಂಡೆ, ನೋಡಿದ್ರೆ ನನ್ನ ಆಸೆ ಕನಸುಗಳೆಲ್ಲ 1 ತಿಂಗಳಿಗೆ ಮುಕ್ತಾಯ ಆಗೋಯ್ತು. ಅದಕ್ಕೇನು ಮೇಡಮ್, ನೀವು ನಿಮ್ಮನೆಗೆ ಹೋದ್ಮೇಲೂ ಮಾಡ್ಬೋದಲ್ವಾ? ನೋಡೋಣ ಬಿಡು ಮಿಂಚು. ಮೇಡಮ್, ನೀವೇನು ಮಾಡ್ತಿದ್ದೀರಾ? ನೀವು ರೆಡಿಯಾಗಿ ಬೇಗ. ನಾನಾ? ಇಲ್ಲ ಮಿಂಚು, ನೀನು ಹೋಗು. ನಾನು ಎಲ್ಲಿಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಮಾಡಿದ್ದೀನಿ, ಯಾರು ನಾನು ಕಾಲೇ ಪಿಕ್ ಮಾಡಲಿಲ್ಲ. ಬ್ಯುಸಿ ಇದ್ದಾರೆ ಅನಿಸುತ್ತೆ. ಯಾರಾದರೂ ಪಿಕ್ ಮಾಡಿದ್ರೆ ಇವತ್ತೊಂದಿನ ಅವ್ರ ರೂಮಲ್ಲಿ ಹೋಗಿ ಉಳ್ಕೊಂಡು ನಾಳೆ ಯಾವುದಾದ್ರು ಪಿ ಜಿಗೆ ಏನಾದರೂ ಸೇರ್ಕೊಳ್ತೀನಿ. ಏನು ಹೇಳ್ತಿದ್ದೀರಾ ಮೇಡಮ್? ಯಾಕೆ ನಿಮ್ಮ ಮನೆಗೆ ಹೋಗಲ್ವಾ ನೀವು? ಇದು ಸರಿಯಲ್ಲ ಮೇಡಮ್ ನೀವು ಮಾಡ್ತಿರೋದು. ನೋಡಿ, ನೀವು ಹಿಂಗೆಲ್ಲ ಮಾಡಬೇಡಿ. ಬನ್ನಿ, ನಾನು ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ತೊಗೊಂಡು ಬಂದುಬಿಡ್ತೀನಿ. ಅಯ್ಯೋ ಪರವಾಗಿಲ್ಲ ಮಿಂಚು, ನಾನು ಹೊರಡ್ತೀನಿ. ನೀನೇನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೆ ಅಲ್ವಾ, ತೊಗೊಂಡು ಹೊರಡ್ತೀನಿ. ನೀನು ಹೊರಡು. ಏನು ಮೇಡಮ್, ನನಗೇನು ಮನುಷ್ಯತ್ವ ಇಲ್ವಾ ಅಂದ್ಕೊಂಡಿದ್ದೀರಾ? ನಿಮ್ಮೊಬ್ಬರನ್ನ ಈ ಮನೇಲಿ ಬಿಟ್ಬಿಟ್ಟು ನಾನು ಹೇಗೆ ಹೋಗಲಿ? ನೀವೇನು ತಲೆ ಕೆಡಿಸ್ಕೋಬೇಡಿ, ಬನ್ನಿ ರೆಡಿಯಾಗಿ. ಹೇಳಿದ್ನಲ್ಲ ಮಿಂಚು, ನಾನು ಎಲ್ಲಿ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನನ್ನ ಫ್ರೆಂಡ್ಸ್ ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ. ಅವ್ರು ರಿಸೀವ್ ಮಾಡಿದ್ಮೇಲೆ ನಾನು ಅವ್ರ ಮನೆಗೆ ಯಾರಿಗಾದ್ರೂ ಹೋಗ್ತೀನಿ. ಇವತ್ತೊಂದಿನ ಅಷ್ಟೇ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ, ಪಿ ಜಿ ಎಲ್ಲ ಹುಡ್ಕೋಕೆ ಕಷ್ಟ ಆಗುತ್ತೆ. ನಾನು ನಾಳೆ ಯಾವುದಾದ್ರೂ ಪಿ ಜಿ ಹುಡ್ಕೊಂಡು ಅಲ್ಲಿಗೆ ಹೋಗಿ ಶಿಫ್ಟ್ ಆಗಿಬಿಡ್ತೀನಿ. ಏನು ಬೇಡ, 1 ನಿಮಿಷ ಇರಿ, ಬಂದೆ. ನೋಡಿ, ನಿಮ್ಮ ಲಗೇಜ್ ರೆಡಿ ಇದೆ. ಇಲ್ಲಿ ಯಾಕೆ ತಂದೆ ಮಿಂಚು? ನೋಡು ಮಿಂಚು, ಸುಮ್ಮನೆ ಹಠ ಮಾಡಬೇಡ. ನೀನು ಹೋಗು ಅಂದರೆ ಹೋಗ್ಬೇಕಷ್ಟೇ. ನಾನು ಹೇಳಿದ್ನಲ್ಲ ಮೇಡಮ್, ನಿಮ್ಮನ್ನು ಕಳಿಸ್ತಾ ನಾನು ಎಲ್ಲೂ ಹೋಗಲ್ಲ ಅಂತ. ಈಗ ನೋಡ್ತಾ ಇರಿ ನೀವೇ ಹೆಂಗೆ ಹೋಗ್ತೀರಾ ಅಂತ. ಏನು ಹೇಳ್ತಿದ್ದೆ ಮಿಂಚು? ಆ ಕಡೆ ನೋಡಿ ಮೇಡಮ್ ಸ್ವಲ್ಪ. ಅಪ್ಪ, ಅಮ್ಮ, ನೀವಿಲ್ಲಿ? ಹೌದಮ್ಮ, ನಾವೇ. ನಿನ್ಗೇನೋ ಭಾರಿ ದೊಡ್ಡ ಸ್ವಾಭಿಮಾನಿ ನೀನು. ಎಷ್ಟು ಹೇಳಿದ್ರು ಮನೆಗೆ ಬರ್ತಾ ಇಲ್ಲ. ಅದಕ್ಕೆ ನಾವೇ ನೀನು ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಈಗಲಾದ್ರೂ ಬರ್ತೀವೋ ಬರಲ್ವೋ? ಇಷ್ಟು ಅನಾಹುತ ಆದರೂ ಇಷ್ಟೆಲ್ಲ ತೊಂದರೆಗಳಾದರೂ ನೀನು ನಮ್ಮನೆಗೆ ಬರಬೇಕು ಅಂತ ಅನಿಸ್ಲಿಲ್ಲ ಅಲ್ವಾ? ಅಷ್ಟು ದೊಡ್ಡ ಸ್ವಾಭಿಮಾನಿನ ನೀನು. ನಿನ್ನ ಗಂಡಗಿಂತ ಜಾಸ್ತಿ ಆಯಿತು ನಿಂದು. ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಂಗೆ ನಿಮ್ಮ ಮನೆಗೆ ಬರೋಕ್ಕೆ ಯಾವ ಸ್ವಾಭಿಮಾನನೂ ಅಡ್ಡ ಬರಲಿಲ್ಲ. ಆದರೆ ನನಗೆ ಬೇಜಾರಾಯಿತು. ನಿಮ್ಗೆ ಅವತ್ತು ಅಷ್ಟೊಂದೆಲ್ಲ ಬಾಯಿಗೆ ಬಂದಂಗೆ ಮಾತಾಡಿ ಬಂದುಬಿಟ್ಟೆ. ಈಗ ನಿಮ್ಗೆ ಹಿಂಗೆ ಮುಖ ತೋರಿಸೋದು ಅಂತ ಗೊತ್ತಾಗಲಿಲ್ಲ ಅಪ್ಪ. ಅಕ್ಕಂದಿರು ಬಂದಿದ್ರು, ಅವ್ರಿಗೂ ಏನೇನೋ ಮಾತಾಡಿ ಕಳಿಸ್ಬಿಟ್ಟೆ. ಈಗ ಹೇಗೆ ಬರಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇಲ್ಲೇ ಕೂತ್ಬಿಟ್ಟೆ ಅಪ್ಪ. ಆದರೆ ನೀವು ಹೇಗಪ್ಪ ಇಲ್ಲಿಗೆ? ನಿಮ್ಗೆ ಹೇಗೆ ಗೊತ್ತಾಯಿತು ಇವತ್ತು ನನ್ನ ಮನೆ ಖಾಲಿ ಮಾಡಬೇಕು ಅಂತ? ಅವ್ರಿಗೆ ಕಾಲ್ ಮಾಡಿದ್ದು ನಾನೇ ಮೇಡಮ್. ಮಿಂಚು ನೀನಾ? ಹೌದು ಕಣೆ. ಪಾಪ ಆ ಹುಡುಗಿ ಫೋನ್ ಮಾಡಿ ಹೇಳಿದ್ದಕ್ಕೆ ನಮಗೆ ಗೊತ್ತಾಯ್ತು ಈ ಥರ ಎಲ್ಲ ಆಗಿದೆ ಅಂತ. ಈ ಮನೇಲಿ ನೀನು ಇರಬಾರ್ದು ಅಂತ ಹೇಳಿದ್ರು ಮನೆಗೆ ಬರದೆ ಹಠ ಮಾಡ್ಕೊಂಡು ಇಲ್ಲೇ ಕೂತಿದ್ಯಾ? ಹಾಂ, ಇಷ್ಟು ಬೇಡವಾಗೋದ್ವೇನೆ ನಾವು? ನೋಡು, ನೀನು ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ನಿನ್ನ ಮೇಲೆ ಕೋಪ ಇರ್ಬೋದು ನಮಗೆ. ಆದರೆ ನಿನ್ನ ಜೀವನೇ ಹೋದರೆ ನಾವು ತಡ್ಕೋತೀವೇನೆ, ನಾವು ಬದುಕಿರ್ತೀವೇನೆ. ನಿಮಗೋಸ್ಕರನೇ ಅಂತ ಬದುಕಿರೋದು ಕಣೆ ನಾವು. ಯಾಕೆ ಈ ಥರ ಹಠ ಮಾಡೋದು ಕಲ್ತಿದ್ಯಾ ಪಿಂಕಿ? ಹಾಗಲ್ಲ ಅಮ್ಮ, ಅವ್ರು ಹೇಳಿದ್ರು. ಆದರೆ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನಗೆ ಅಲ್ಲಿ ಬರಬೇಕು ಅಂತ ಆಸೆ. ಆದರೆ ನೀವೆಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಿರೋ ಅಂತ ಭಯ ಆಗೋಯ್ತಮ್ಮ. ನಿನ್ನ ಬಗ್ಗೆ ಏನೇ ತಪ್ಪು ತಿಳ್ಕೊಳ್ಳೋದಿರೋದು? ನಿನ್ನ ಬಾಯಿಗೆ ಅದೇ ಬಾರಿಸ್ಬಿಡ್ತೀನಿ ಸರಿಯಾಗಿ. ಹೇಳಿದ ಮಾತೇ ಕೇಳಲ್ಲ. ಕೊನೆ ಮಗಳು ಅಂತ ಅದೇನೋ ಹೇಳ್ತಾರಲ್ಲ, ಹಂಗಾಯ್ತು ನನ್ನ ಕತೆ. ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಸರಿಯಾಗಿ ಮಾಡಿದೆ ಕಣೆ ನೀನು. ನಮಗೆ ಸರಿಯಾಗಿ ಮಾಡಿದೆ ನೋಡು. ಇನ್ನೇನು ಮಾತಾಡಬೇಡ ನೀನು. ನಡಿ ಲಗೇಜ್ ತೊಗೊಂಡು. ಸಾರಿ ಅಪ್ಪ, ನಿಮ್ಗೆ ಹೇಳಿ ಈ ಮನೆ ತಗೋಬೇಕಿತ್ತು. ನಾನು ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಪ್ಪ. ಈ ಮನೇಲಿ ಆ ಆತ್ಮಗಳು ಇನ್ನೂ ಇದೆ ಅಪ್ಪ. ಅವ್ರು ಆ ಮನೇಲಿ ಜೀವಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರಂತೆ. ನಿನ್ನೆ ಬಂದಿದ್ರಲ್ಲ ಅವ್ರ ಪೂಜಾರಿ ಹೇಳಿದ್ರು, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ಅಂತ. ಆದರೆ ಇದಕ್ಕೆ 80 ಲಕ್ಷ ಖರ್ಚು ಮಾಡಿಬಿಟ್ಟಿದ್ದೀನಪ್ಪ. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀನು ಯಾಕಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ಯಾ? ನೀನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿದ್ಯಾ? ನೋಡು, ಆ ಸದಾಶಿವಂಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನೇನು ತಲೆ ಕೆಡಿಸ್ಕೋಬೇಡ. ಈ ಮನೆ ಮತ್ತೆ ಅವನೇ ತೊಗೊಂಡು ದುಡ್ಡು ನಮ್ಗೆ ವಾಪಸ್ ಕೊಡ್ಬೇಕು. ಹಾಗೆ ನಾನು ಮಾಡ್ತೀನಿ. ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಪಾಡಿಗೆ ನೀನು ಆರಾಮಾಗಿರು. ನೋಡು, ತಗೋಬಾ ಲಗೇಜ್ ಎಲ್ಲ ಹೊರಡೋಣ. ಮಿಂಚು, ನಿಂಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀನು ನನ್ನ ಎಲ್ಲರಿಗಿಂತ ಜಾಸ್ತಿ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡಿದ್ಯಾ. ನನಗೆ ನೀನು ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಪಾಪ ನಿನ್ಗೆ ನನ್ನಿಂದ ಪ್ರಾಬ್ಲಮ್ ಆಯಿತು. ಈಗ ನೀನು ಬೇರೆ ಕಡೆ ಕೆಲಸ ಸೇರ್ಕೊಂಡು ಸಂಬಳ ಬರೋ ತನಕ ತುಂಬ ಕಷ್ಟ ಆಗುತ್ತಲ್ವಾ? ನನ್ನಿಂದ ಇಷ್ಟು ದೊಡ್ಡ ತಪ್ಪಾಗೋಯ್ತು. ನನಗೆ ಕ್ಷಮಿಸ್ಬಿಡು ಮಿಂಚು. ನೀನು ಎಲ್ಲಿದ್ರೂ ಖುಷಿಯಾಗಿರು. ಏನಾಯ್ತಮ್ಮ? ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ?
ಅಪ್ಪ ಪಾಪ ಇವ್ರ ಮನೇಲಿ ತುಂಬ ಕಷ್ಟ ಇದೆ. ಇವ್ಳಿಗೆ ನಾನು ಕೆಲಸ ಕೊಡ್ತೀನಿ ಅಂತ ಕರ್ಕೊಂಡು ಬಂದ್ಬಿಟ್ಟೆ. ಅವಳು ಬೇರೆ ಕಡೆ ಕೆಲಸ ಮಾಡ್ತಿದ್ಲು, ಅಲ್ಲಿಂದನೂ ಕೆಲಸ ಬಿಡಿಸ್ಬಿಟ್ಟೆ. ಈಗ ನನ್ನ ಜೊತೆನೂ ಕೆಲಸ ಇಲ್ದಂಗೆ ಆಯಿತು. ಅವಳಿಗೆ ಬೇರೆ ಕಡೆ ಕೆಲಸ ಹುಡ್ಕೊಂಡು ಇದೆಲ್ಲ ಮಾಡೋ ತನಕ ಎಷ್ಟು ದಿನ ಆಗುತ್ತಲ್ವಪ್ಪ. ಪಾಪ ಅವಳಿಗೆ ನನ್ನಿಂದ ಕಷ್ಟ ಆಯ್ತಲ್ವಾ, ನಂಗೆ ತುಂಬ ಬೇಜಾರಾಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಯಾಕಮ್ಮ ತಲೆ ಕೆಡ್ಸ್ಕೊತೀಯಾ? ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಬಿಡು. ಹೆಂಗಿದ್ರು ಪಾಪ ಆ ಮನೇಲಿ ಅಷ್ಟು ದೊಡ್ಡ ಮನೆ ಕೆಲಸ ಎಲ್ಲ ನಿಮ್ಮಮ್ಮ ಒಬ್ಬಳೇ ಮಾಡ್ತಾಳೆ. 3 ಜನ ಹೆಣ್ಮಕ್ಳಿದ್ರು ಅವಳು ಕಷ್ಟ ತಪ್ಪಿದ್ದಲ್ಲ. ಈಗ ಪಾಪ ಅವಳಾದ್ರೂ ಸಹಾಯಕ್ಕೆ ಬರಲಿ ಬಿಡು. ಅವಳಿಗೆ ನೀನು ಎಷ್ಟು ಸಂಬಳ ಕೊಡ್ತಿದ್ದೆ ನಾನು ಅಷ್ಟೇ ಕೊಡ್ತೀನಿ. ನಮ್ಮನೇಲೇ ಇರಲಿ, ನೀನು ಅಲ್ಲೇ ಇರ್ತೀಯಲ್ಲ. ಹೌದಲ್ಲಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯಾವ ಥರ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಹಿಂಗೆ ಊರಿಗೂ ಹೋಗೋಕ್ಕಾಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಸರ್. ಪಿಂಕಿ ಮೇಡಮು ಅಷ್ಟೇ, ಎಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಯಾವತ್ತೂ ಕೆಲಸದವ್ರ ಥರ ನೋಡ್ಕೊಂಡೇ ಇಲ್ಲ. ಇವತ್ತು ಇವ್ರನ್ನ ಬಿಟ್ಟು ಹೋಗೋದೇ ನನಗೊಂದು ದೊಡ್ಡ ಸವಾಲಾಗೋಗಿತ್ತು. ಅಂಥದ್ರಲ್ಲಿ ನಿಮ್ಮ ಮನೇಲೆ ನನ್ನ ಕೆಲಸ ಕೊಟ್ಟು ನಿಮ್ಮ ಜೊತೆ ಇಸ್ಕೋತೀನಿ ಅಂದ್ರಲ್ಲ, ಅದಕ್ಕಿಂತ ಭಾಗ್ಯ ನನಗಿನ್ನೇನೂ ಇಲ್ಲ ಸರ್, ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಅದಕ್ಕೆಲ್ಲ ಯಾಕವ ಅಷ್ಟೊಂದು ಇದು ಮಾಡ್ಕೊತೀಯಾ? ಎಷ್ಟೇ ಆದರೂ ಇಷ್ಟು ದಿನ ನನ್ನ ಮಗಳನ್ನ ನೀನೇ ತಾನೇ ಇಷ್ಟು ಜೋಪಾನವಾಗಿ ನೋಡ್ಕೊಂಡಿರೋದು. ಹಾಂ, ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನ್ನು. ಬಾ, ಬೇಜಾರು ಮಾಡ್ಕೋಬೇಡ. ನಮ್ಮ ಮನೇಲಿ ನೀನೊಬ್ಳು ಮಗಳು ಅಷ್ಟೇ, 4ನೇವಳು. ತಲೆ ಕೆಡ್ಸ್ಕೋಬೇಡ. ಪಿಂಕಿ, ಇಬ್ಬರು ರೆಡಿಯಾಗಿ ಬನ್ನಿ. ಹಾಂ ಅಮ್ಮ, ಸರಿ. ನೀವಿಬ್ಬರು ಹೋಗಿ ಕೂತಿರಿ ಕಾರಲ್ಲಿ, ನಾನು ಲಗೇಜ್ ತೊಗೊಂಡು ಬರ್ತೀವಿ. ಸರಿನಮ್ಮ. ಮಿಂಚು, ನಿಂದು ಬಟ್ಟೆ ಏನೇನಿದೆ ಲಗೇಜ್ ಎಲ್ಲ ಎತ್ಕೊಂಡು ಬಾ, ಆಯಿತಾ? ಸರಿ ಅಮ್ಮ. ಮಿಂಚು, ಖುಷಿ ಆಯಿತಾ ನಿನಗೆ? ತುಂಬ ತುಂಬ ಖುಷಿ ಆಯಿತು ಮೇಡಮ್. ನೀವು ಎಲ್ಲಿ ಹೋಗ್ಬಿಡ್ತಿರೋ, ಮನೆಗೆ ಹೋಗದೆ ಬೇರೆ ಕಡೆ ಹೋಗಿ ಮತ್ತೆ ಎಲ್ಲಿ ತೊಂದರೆ ಸಿಗಾಕೊಳ್ತಿರೋ ಅನ್ನೋ ಭಯಕ್ಕೆ ನಾನೇ ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಕರೆಸ್ದೆ. ಆದರೆ ಇದರಿಂದ ನನಗೆ ಒಳ್ಳೇದಾಯಿತು. ನಂಗೆ ತುಂಬ ಖುಷಿ ಆಗ್ತಿದೆ ಮೇಡಮ್. ಸರಿ ಮಿಂಚು, ಆಯಿತು ನಡಿ, ಅಪ್ಪ ಅಮ್ಮ ಕಾಯ್ತಿರ್ತಾರೆ ಬೇಗ. ಆದರೂ ಈ ಮನೆ ಋಣ ಇಷ್ಟು ಬೇಗ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಮೇಡಮ್. ನಾನು ಅಷ್ಟೇ ಮಿಂಚು, ಈ ಮನೇಲಿ ಎಷ್ಟೆಷ್ಟೋ ಆಸೆ ಕನಸು ಕಟ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲಿಲ್ಲ ಬಿಡು. ಈ ಮನೆಯವ್ರಿಗೆ ಈ ಮನೆನ ಬಿಟ್ಟು ಹೋಗ್ತಾ ಇದ್ದೀವಿ, ಅವರೇ ಈ ಮನೇಲಿ ಖುಷಿಯಾಗಿರಲಿ ಅಷ್ಟೇ. ನಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ ಅಷ್ಟೇ. ಬಾ, ಹೊರಡೋಣ. ಪಿಂಕಿ, ಮಿಂಚು, ಆಯ್ತಾ? ಹಾಂ ಅಮ್ಮ, ಬಂದೆ ಬಂದೆ ಬಂದೆ. ಈ ಮನೇಲಿ ಇದ್ದಷ್ಟು ದಿನ ನಾನು ಪಿಂಕಿ ಮೇಡಮ್ ಇಬ್ಬರೇ ಚೆನ್ನಾಗಿತ್ತು ಒಂಥರ. ಏನೋ ಒಂಥರ, ನನಗೆ ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸೇ ಆಗಿಲ್ಲ. ಆ ಥರ ಒಳ್ಳೆ ಅಕ್ಕ ತಂಗಿರ ಥರ ತುಂಬ ಚೆನ್ನಾಗಿದ್ವಿ. ಆ ಮನೇಲೂ ಹಾಗೆ ಇರುತ್ತೆ ಅಂತ ಅನ್ಕೋತೀನಿ. ಆದರೂ ನನಗೆ ಆ ಮನೇಲೇ ಕೆಲಸ ಸಿಕ್ಕಿದ್ದು ಒಳ್ಳೇದಾಯಿತು. ಇಲ್ಲಾಂದರೆ ನನ್ನ ಪರಿಸ್ಥಿತಿ ಹೆಂಗಿರ್ತಿತ್ತೋ ಏನೋ. ತುಂಬ ಸಂತೋಷ ಅಂದರೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.